ಎಲ್ಲೋ ಒಂದ್ ಕಡೆ ರಜತ್ ಅವರು ಗಿಲ್ಲಿ ಕ್ರೇಜ್ ನೋಡಿ ಗಿಲ್ಲಿನ ನಾನು ಎದುರಾಕೊಂಡ್ರೆ ನನ್ನ ಇಮೇಜೇ ಡ್ಯಾಮೇಜ್ ಆಗುತ್ತೆ ಮನೆ ಒಳಗಡೆ ಅಂತ ಅನ್ಕೊಂಡು ಈ ರೀತಿ ಆಟವನ್ನ ಆಡಿದ್ರ ಅಂತ. ಯಾಕಂದ್ರೆ ರಜತ್ಗೆಲ್ಲ ಕ್ಯಾಪಬಿಲಿಟೀಸ್ ಇತ್ತು, ಗಿಲ್ಲಿ ಇಮೇಜ್ನ ಏನ್ ಕ್ರೇಜ್ ಇದೆ ಅದನ್ನ ಕೆಳಗಡೆ ಮಾಡುವಂಥದ್ದು. ಆದ್ರೆ ರಜತ್ ಅವ್ರು ಆ ತರ ಮಾಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ನನ್ನ ಡ್ಯಾಮೇಜೇ ಅವನು ಕೆಳಗಡೆ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ರ. ಮೇಡಮ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ ತಕ್ಷಣನೇ ನಾನು ಎದುರಾಕೊಂಡಿದ್ದೆ ಫಸ್ಟ್ ಗಿಲ್ಲಿನ. ಯಾಕಂದ್ರೆ ನಾವು ಒಂದು ಎಲ್ಲೋ ಆಚೆಗಡೆ ಇದ್ದು ಒಂದು ವರ್ಷ ಮಜಾ ಮಾಡ್ಕೊಂಡು ಖುಷಿಯಾಗಿದ್ದು. ಅಲ್ಲ, ಗಿಲ್ಲಿ ನೀವ್ ಎದುರಾಕೊಂಡ್ಲಿಲ್ಲ, ಗಿಲ್ಲಿನೇ ನಿಮ್ಮನ್ನ ಎದುರಾಕೊಂಡ. ಅದನ್ನೇ ನನ್ಗೆ ಅವಾಗ್ಲೂ ಮಾಡ್ಬೋದಾಗಿತ್ತಲ್ಲ, ಬೇಡಪ್ಪ ನಿನಗೆ ತುಂಬಾ ಕ್ರೇಜ್ ಐತೆ ನನ್ನ ವಿಷಯಕ್ಕೆ ಬರ್ಬೇಡ ಅಂತ. ನಾವು ಆವಾಗ ತಾನೇ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೆ. ನಾನು ಸಡನ್ ಆಗಿ ಮನೆ ಒಳಗೆ ಹೋಗ್ಬಿಟ್ಟೆ. ನನಗೆ ಆಚೆಗಡೆ ಇದ್ದು ಮನೆ ಒಳಗೆ ಹೋದ ತಕ್ಷಣ ಕಿಟ್ಟ 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 ಅಂತ ಇದ್ರು ಗೊತ್ತಾ, ನನ್ಗೆ ಇರಿಟೇಟ್ ಆಯ್ತು. ಗಿಲಿನ ಎದುರಾಕೊಂಡವನೇ ನಾನು, ಮಾತಾಡಿದ್ದೆ ನಾನು. ಆಮೇಲೆ ನಾನು ಅವನು ಕೂತ್ಕೊಂಡು ಒಂದು ವೈಬ್ ಮ್ಯಾಚ್ ಆದ್ಮೇಲೆ ನನಗೆ ತುಂಬಾ ಇಷ್ಟ ಆದ, ಅವನಿಗೆ ನಾನು ತುಂಬಾ ಇಷ್ಟ ಆದೆ. ಸೊ ಆ ಗಿಲ್ಲಿ ಕ್ರೇಜ್ನ ನೋಡಿ ಏನೋ ಅದು ಇದು ಅದೆಲ್ಲ ಏನಿಲ್ಲ ಮೇಡಮ್. ಸ್ನೇಹಿತರು ಅಂತ ಬಂದಾಗ ಇಟ್ ಇಸ್ ಪ್ಯೂರ್ ಅಷ್ಟೇ. ಇವಾಗ ನೋಡ್ರಿ, ಕಾವ್ಯನ್ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ, ರಘು ಸರ್ ಬಗ್ಗೆ ಮಾತಾಡ್ತಾರೆ. ಹಂಗಾದ್ರೆ ಗಿಲ್ಲಿ ಜೊತೆ ಯಾರು ಮಾತಾಡ್ಲೇಬಾರ್ದಾ? ಮಾತಾಡೇ ಬರೀ ಕ್ರೇಜು. ಅವನಿಗಿಂತ ಮುಂಚೆ ಹೋದವನ್ ನಾನು ಬಿಗ್ ಬಾಸ್ಗೆ, ಅವನಿಗಿಂತ ಹೆಸರು ಮಾಡಿದವನ್ ನಾನು. ಇವಾಗ ಅವನದು ಹೆಸರಿದ್ದಾಗ ನಮ್ಗೆ ವೈಬ್ ಮ್ಯಾಚ್ ಆಯ್ತು ಅಷ್ಟೇ. ಅಪಾರ್ಟ್ ದಟ್ ನಥಿಂಗ್. ಏನೋ ಅದರಿಂದ ಒಂದು ಲಾಭ ಆಗುತ್ತೆ, ಅದರಿಂದ ನನಗೇನೋ ಹೆಸರು, ಅದೆಲ್ಲ ನಾನು ಫಸ್ಟ್ ಆಫ್ ಆಲ್ ನೋಡೋವಂತಲ್ಲ. ಎಲ್ಲೋ ಒಂದ್ ಕಡೆ ರಜತ್ ಅವರು ಅಶ್ವಿನಿ ಅವರನ್ನ ಕುಗ್ಸೋಕೆ ತುಂಬಾ ಪ್ರಯತ್ನ ಮಾಡಿದ್ರು, ಆದ್ರೆ ಅಶ್ವಿನಿ ಅವ್ರು ಕುಗ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಯಾಕೆ ಮೇಡಮ್ ಕುಗ್ಬೇಕು? ನಾನು ಯಾಕೆ ಅವ್ರನ್ನ ಕುಗ್ಗಿಸ್ಬೇಕು? ನನಗೆ ಯಾವಾಗ ಮಾತಾಡಬೇಕು ಅನ್ಸಿದ್ರೆ ನಾನು ಮಾತಾಡಿದ್ದೀನಿ. ಆಮೇಲೆ ಯಾವಾಗ ಅವ್ರ ಬಗ್ಗೆ ಹೇಳಬೇಕು ಅನ್ಸುತ್ತೋ ಹೇಳಿದ್ದೀನಿ. ಆಮೇಲೆ ಗಿಲ್ಲಿ ಬಗ್ಗೆನೂ ಹೇಳಿದ್ದೀನಿ. ಕೆಲಸ ಮಾಡೋ ಫಸ್ಟ್ ಮನೇಲಿ ನಾನು ಅಕಸ್ಮಾತ್ ನಾನು ಹೇಳ್ತಾ ಇರೋದು, ಒಬ್ಬ ಸೀಸನ್ ಅಲ್ಲಿ ಕೆಲಸ ಮಾಡದೆ, ಒಂದು ಫಿಸಿಕಲ್ ಟಾಸ್ಕ್ ಆಡದೆ ಅಕಸ್ಮಾತ್ ಗಿಲ್ಲಿ ಗೆದ್ದ ಅಂದ್ರೆ ಇದು ಇಷ್ಟೇ ಆಗ್ಬಿಡುತ್ತೆ. ಅದು ಬಿಗ್ ಬಾಸ್ ಮನೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಅದು ಬಿಗ್ ಬಾಸ್ ಮನೆ. ನೀವು ಜನ ಹೆಂಗ್ ಇಷ್ಟ ಪಡ್ತಾರೋ, ನಾನು ಒಳಗೆಲ್ಲ ಹೇಳುವೆ. ಯೂಶಲಿ ನನಗೆ ಭಯ ಆಗ್ತಾ ಇದೆ. ರಘು ಸರ್ ಎಲ್ಲ ಹೇಳೋರು, ನಾನು ಈ ಸತಿ ನಾಮಿನೇಟ್ ಆಗ್ಬಿಟ್ಟೆ ಅದು ಇದು. ನಾನು ಹೇಳಿದೆ ಒಂದು ರಘು ಸರ್ಗೆ, ಮತ್ತೆ ಸರ್ ಎಷ್ಟೇ ಜನ ನಾಮಿನೇಟ್ ಮಾಡ್ಲಿ, ಏನೇ ಮಾಡ್ಲಿ, ಜನ ನಮ್ಮನ್ನ ಉಳಿಸ್ಕೊಳ್ಳೋವರೆಗೂ ನಮ್ಗಿಲ್ಲ ಒಂದು ಯೋಗ್ಯತೆ ಇದೆ. ಅದಿಲ್ಲ ಅಂದ್ರೆ ನಾವು ಇಲ್ಲಿದ್ದು ಯೂಸ್ ಇಲ್ಲ. ಕರೆಕ್ಟಾ? ನಾವು ಒಳಗೆ ಜನ ನಮ್ಮನ್ನ ಸೇವ್ ಮಾಡ್ತಿಲ್ಲ ಅಂದ್ರೆ ನಾವು ಒಳಗಿದ್ದು ಅದಕ್ಕೊಂದು ಅರ್ಥ ಇಲ್ಲ. ಸೊ ಜನ ಯಾರನ್ನ ಇಷ್ಟಪಡ್ತಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ದಟ್ ಈಸ್ ಮೇನ್ ಪಾಯಿಂಟ್ ಹಿಯರ್. ಲೆಟ್ ದ ಬೆಸ್ಟ್ ವಿನ್ ಅಷ್ಟೇ. ಅವ್ರು ಯಾಕೆ ಮೇಡಮ್ ಕುಗ್ಬೇಕು? ನಾನು ಯಾಕೆ ಅವ್ರನ್ನ ಕುಗ್ಗಿಸ್ಬೇಕು? ನನಗೆ ಯಾವಾಗ ಮಾತಾಡಬೇಕು ಅನ್ಸಿದ್ರೆ ನಾನು ಮಾತಾಡಿದ್ದೀನಿ. ಆಮೇಲೆ ಯಾವಾಗ ಅವ್ರ ಬಗ್ಗೆ ಹೇಳಬೇಕು ಅನ್ಸುತ್ತೋ ಹೇಳಿದ್ದೀನಿ. ಆಮೇಲೆ ಗಿಲ್ಲಿ ಬಗ್ಗೆನೂ ಹೇಳಿದ್ದೀನಿ. ಕೆಲಸ ಮಾಡೋ ಫಸ್ಟ್ ಮನೇಲಿ ನಾನು ಅಕಸ್ಮಾತ್ ನಾನು ಹೇಳ್ತಾ ಇರೋದು, ಒಬ್ಬ ಸೀಸನ್ ಅಲ್ಲಿ ಕೆಲಸ ಮಾಡದೆ, ಒಂದು ಫಿಸಿಕಲ್ ಟಾಸ್ಕ್ ಆಡದೆ ಅಕಸ್ಮಾತ್ ಗಿಲ್ಲಿ ಗೆದ್ದ ಅಂದ್ರೆ ಇದು ಇಷ್ಟೇ ಆಗ್ಬಿಡುತ್ತೆ. ಅದು ಬಿಗ್ ಬಾಸ್ ಮನೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಅದು ಬಿಗ್ ಬಾಸ್ ಮನೆ. ನೀವು ಜನ ಹೆಂಗ್ ಇಷ್ಟ ಪಡ್ತಾರೋ, ನಾನು ಒಳಗೆಲ್ಲ ಹೇಳುವೆ. ಯೂಶಲಿ ನನಗೆ ಭಯ ಆಗ್ತಾ ಇದೆ. ರಘು ಸರ್ ಎಲ್ಲ ಹೇಳೋರು, ನಾನು ಈ ಸತಿ ನಾಮಿನೇಟ್ ಆಗ್ಬಿಟ್ಟೆ ಅದು ಇದು. ನಾನು ಹೇಳಿದೆ ಒಂದು ರಘು ಸರ್ಗೆ, ಮತ್ತೆ ಸರ್ ಎಷ್ಟೇ ಜನ ನಾಮಿನೇಟ್ ಮಾಡ್ಲಿ, ಏನೇ ಮಾಡ್ಲಿ, ಜನ ನಮ್ಮನ್ನ ಉಳಿಸ್ಕೊಳ್ಳೋವರೆಗೂ ನಮ್ಗಿಲ್ಲ ಒಂದು ಯೋಗ್ಯತೆ ಇದೆ. ಅದಿಲ್ಲ ಅಂದ್ರೆ ನಾವು ಇಲ್ಲಿದ್ದು ಯೂಸ್ ಇಲ್ಲ. ಕರೆಕ್ಟಾ? ನಾವು ಒಳಗೆ ಜನ ನಮ್ಮನ್ನ ಸೇವ್ ಮಾಡ್ತಿಲ್ಲ ಅಂದ್ರೆ ನಾವು ಒಳಗಿದ್ದು ಅದಕ್ಕೊಂದು ಅರ್ಥ ಇಲ್ಲ. ಸೊ ಜನ ಯಾರನ್ನ ಇಷ್ಟಪಡ್ತಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ದಟ್ ಈಸ್ ಮೇನ್ ಪಾಯಿಂಟ್ ಹಿಯರ್. ಲೆಟ್ ದ ಬೆಸ್ಟ್ ವಿನ್ ಅಷ್ಟೇ.